ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆ ಬರಲಿ, ನಾವು ಅವುಗಳನ್ನು ಪರೀಕ್ಷೆ ಮಾಡಬೇಕು, ನಾವು ಪರೀಕ್ಷೆ ಮಾಡಬಾರ್ದು. ಯಾಕೆಂದರೆ ನಾವಿರೋದಕ್ಕೆ ಅಲ್ವಾ ಪರೀಕ್ಷೆ ಅಂತ ಇಟ್ಟಿರೋದು. ನಾವು ಅವುಗಳನ್ನ ಪರೀಕ್ಷೆ ಮಾಡಿಬಿಟ್ರೆ ಆವಾಗ ಆಶ್ಚರ್ಯವಾಗ್ತದೆ. ಅಂದರೆ ಯಶಸ್ಸಿನ ದಾರಿ ಉತ್ತಮದ ಕಡೆ ನಡೆಯಲಿ ಎಂಬುದು ನನ್ನ ಆಶಯ. ಸಮಾಜ ವಿಜ್ಞಾನದ ಪರೀಕ್ಷೆಗೆ ಸಹಾಯವಾಗಲಿ ಅಂತೇಳಿ ಒಂದಿಷ್ಟು ಪ್ರಶ್ನೋತ್ತರ ತಂದಿದ್ದೇನೆ. ಅಭ್ಯಾಸದೊಂದಿಗೆ ಇವೊಂದಿಷ್ಟು ನೋಡಿಕೊಂಡು ಪರೀಕ್ಷೆ ಹಾಲಿಗೆ ಹೋಗಿ ಅಭ್ಯಾಸ ಮಾಡ್ಕೊಂಡು ಹೋಗಿ ಯಶಸ್ಸಿನ ದಾರಿ ಸಿಗಲಿ ಎಂಬುದು ನನ್ನ ಹಿರಿಯ ಆಸೆ. ಚಂದ್ರನ ದಕ್ಷಿಣ ಧ್ರುವದ ಬಳಿ ಉಪಗ್ರಹ ಇಳಿಸಿದ ಮೊದಲ ದೇಶ ಭಾರತ. ವಿಶ್ವಸಂಸ್ಥೆ ಎಂಬ ಪದವನ್ನು ಚಾಲ್ತಿಗೆ ತಂದವರು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಇಸ್ರೋದ ಮೊದಲ ಅಧ್ಯಕ್ಷರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ. ಅಸ್ಪೃಶ್ಯತೆ ನಿಷೇಧ ಸಂವಿಧಾನ ವಿಧಿ 17ನೇ ವಿಧಿ ರಾಷ್ಟ್ರಸಂಘ ವಿಫಲವಾಗಲು ಕಾರಣವೇನು? 2ನೇ ಮಹಾಯುದ್ಧ ಪ್ರಾರಂಭವಾಗಿದ್ದುದರಿಂದ ಭಾರತದ ಹಣಕಾಸು ವರ್ಷ ಯಾವುದು? ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ. ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಮಂಡಿಸುವವರು ಯಾರು? ಕೇಂದ್ರ ಹಣಕಾಸು ಸಚಿವರು. ರಾಷ್ಟ್ರೀಯ ಉಳಿತಾಯ ಪತ್ರ ನೀಡುವ ಇಲಾಖೆ. ಕಿಸಾನ್ ವಿಕಾಸ ಪತ್ರ ನೀಡುವ ಇಲಾಖೆ ಅಂಚೆ ಇಲಾಖೆ. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ ಆಧಾರದ ಮೇಲೆ ಮೇಲು ಕೀಳೆಂದು ವಿಂಗಡಿಸುವುದು. ಪೂರ್ವಗ್ರಹ ಎಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವ. ಸ್ಪಷ್ಟವಾಗಿ, ನಿಖರವಾಗಿ ಉತ್ತರ ಬರಿಬೇಕು. ಬರೆಯೋ ವೇಗದಲ್ಲಿ ವಾಕ್ಯ ರಚನೆ ಸರಿಯಾಗಿರಬೇಕು. ಉತ್ತಮವಾದ ಬರಹ ಉತ್ತಮವಾದ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಉತ್ತಮವಾದ ಬರಹ ಇದೆ ಅಂತಂದು ಹೇಳಿ ಏನೆಲ್ಲ ಬರೆದು ಮಾಡಿಸ್ಕೊಡೋದಿಲ್ಲ. ಆ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರ ಬರೆದ್ರೆ ಮಾತ್ರ ಅಂಕ ಸಿಗ್ತದೆ. ಹಾಗಾಗಿ ನಿಖರವಾಗಿ ಸ್ಪಷ್ಟದ ಬರವಣಿಗೆ ಮೊದಲು ರೂಢಿಸ್ಕೊಳ್ಬೇಕು. ಆ ರೀತಿ ರೂಢಣೆ ಇದಂತ ಮಾತ್ರ ಅಭ್ಯಾಸಕ್ಕೆ ಅನುಕೂಲ ಆಗ್ತದೆ. ನಮ್ಮ ವ್ಯಕ್ತಿತ್ವವನ್ನು ತಿಳಿಯಲಿಕ್ಕೆ ಕೂಡ ಇದು ಸಹಾಯ ಆಗ್ತದೆ. ವಸತಿಹೀನರಿಗೆ ವಸತಿ ಕಲ್ಪಿಸಲು ಇರುವ ಯೋಜನೆಗಳು ಯಾವುವು? ಇಂದಿರಾ ಆವಾಸ್ ಯೋಜನೆ, ಬಸವ ವಸತಿ ಯೋಜನೆ, ಅಂಬೇಡ್ಕರ್ ಯೋಜನೆ. ಹಿಟ್ಲರನ್ನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದನು? ಜನಾಂಗೀಯ ದ್ವೇಷ ಹರಡಲು. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಮತಗಟ್ಟೆಯನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಡುವ ಶಾಸನ 1909ರ ಭಾರತೀಯ ಪರಿಷತ್ ಕಾಯ್ದೆ. ಭಾರತ ಸಂವಿಧಾನದ 17ನೇ ವಿಧಿಯ ಮಹತ್ವ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುತ್ತದೆ. ಉದ್ಯಮಶೀಲತೆ ಆಂಗ್ಲ ಪದ ಎಂಟ್ರಪ್ರೆಂಡೆ. ಇದು ಫ್ರೆಂಚ್ ಭಾಷೆಯದು. ನವಶೇವ ಬಂದರನ್ನು ನಿರ್ಮಿಸಲು ಕಾರಣ ಮುಂಬೈ ಬಂದರಿನ ಮೇಲಿನ ಒತ್ತಡವನ್ನು ನಿವಾರಿಸಲು. ಪ್ರಿಯ ಮಕ್ಕಳೇ, ಇದು ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಕ್ಷೆಯಲ್ಲಿ ಯಾವುದು ಮೇಲಿರುತ್ತೆ ಆಗ ನೀವು ಹೇಗೋ ನೋಡ್ಕೊಂಡಿರ್ತೀರ ಪಶ್ಚಿಮ ಬಂದರಗಳು, ಪೂರ್ವ ಬಂದರಗಳು. ಆ ಕೆಳಗಿನ ಬಂದರನ್ನು ಸೂಚಿಸಿ ಉತ್ತರ ಬರೆದ್ಬಿಟ್ರೆ ಉತ್ತಮ ಅಂಕ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಮುಂಬೈ ಬಂದರು ಮೇಲಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಯಾವುದು? ಕೊರತೆಯ ಆಯವ್ಯಯ. ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ. ಏಕೆಂದರೆ ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡು ಏಕೆ? 94ರ ಪಲಾವು ಗಣರಾಜ್ಯ ಸಾರ್ವಭೌಮ ಗಣರಾಜ್ಯವಾಗಿ ಉದಯಿಸಿದ ನಂತರ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ. ಪೂರ್ವಗ್ರಹ ವ್ಯಾಖ್ಯಾನಿಸಿ. ಒಬ್ಬ ವ್ಯಕ್ತಿ ಮತ್ತು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವ. ಮುಂಬೈಯನ್ನು ಭಾರತ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ? ಮಹಾರಾಷ್ಟ್ರದ ಮುಂಬೈನಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳು ಇರುವುದರಿಂದ. ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋ ಶ್ರೀ ಗೌರಿ ರಚಿಸಿದವರು
ಬಸವಪ್ಪ ಶಾಸ್ತ್ರಿ ಇವರಿಗೆ ಅಭಿನವ ಕಾಳಿದಾಸ ಎಂಬ ಬಿರುದು ಕೂಡ ಇದೆ. ಹದಿನಾಡು ಎಂಬ ಪಾಳೆಪಟ್ಟ ಮಹಾರಾಣಿಯ ತನ್ನ ಮಗಳನ್ನು ಎದುರಾಯನೆ ಕೊಟ್ಟು ಮದುವೆ ಮಾಡಿದಳು ಏಕೆ? ಎದುರಾಯ ಮಾರನಾಯಕ ಕೊಂದು ಮಹಾರಾಣಿಗೆ ಸಹಾಯ ಮಾಡಿದ್ರಿಂದ. ಮೇಲುಕೋಟೆ ಚಲೋ ನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದವರು ರಾಜ ಒಡೆಯರು. ಕೈಗಾ ಅಪ್ಪಿಕೋ ಚಿಪ್ಕೋ MRPLI ಚಳವಳಿ ಅಥವಾ ಮೌನ ಕಣಿವೆ ಆಂದೋಲನ ಏಕೆ ಪ್ರಾರಂಭಿಸಿತು? ಪರಿಸರ ಮಾಲಿನ್ಯ ತಡೆಗಟ್ಟಲು ಮತ್ತು ಜೀವ ಪ್ರಭೇದಗಳ ಉಳಿವಿಗಾಗಿ. ಭಾರತ ಸಿಲಿಕಾನ್ ಕಣಿವೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದ್ದ. ತೆರಿಗೆ ಎಂದರೆ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರ ಕೊಡಬೇಕಾದ ಕಡ್ಡಾಯ ವಂತಿಗೆ. ಬ್ಯಾಂಕ್ಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿದೆ. ಗ್ರಾಹಕರ ಉಳಿಕೆ ಹಣ ಠೇವಣಿಗಳ ಮೂಲಕ ಸಂಗ್ರಹಿಸಿ ಇದನ್ನು ಸಾಲಗಾರರಿಗೆ ಸಾಲದ ರೂಪದಲ್ಲಿ ಕೊಡುವುದರ ಮೂಲಕ. ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಕೊರತೆ ಆಯವ್ಯಯ. ರಷ್ಯಾ ಜರ್ಮನಿಯೊಂದಿಗೆ ಯುದ್ಧ ರಹಿತ ಒಪ್ಪಂದ ಮಾಡಿಕೊಳ್ಳುವುದು ಏಕೆ? 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ್ರಿಂದ. ಸಾರಿಗೆ ಎಂದರೆ ವಸ್ತುಗಳು, ಸೇವೆಗಳು ಮತ್ತು ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದರಿಂದ. ಆರ್ಥಿಕ ವಿಕೇಂದ್ರೀಕರಣ ಎಂದರೆ ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದು. ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ? ಉದ್ದಿಮೆದಾರರು ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸುವನು. ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು ಅಮೆರಿಕ, ರಷ್ಯಾ. ಸೋಷಿಯಾಲಿಸ್ಟರು ಮತ್ತು ಕಮ್ಯುನಿಸ್ಟರನ್ನು ಹಿಟ್ಲರ್ ಹೇಗೆ ಹತ್ಯೆಕ್ಕಿದನು? ಹಿಟ್ಲರ್ ಜರ್ಮನಿ ಉದ್ಯಮಿಗಳ ಸಂಪೂರ್ಣ ಸಹಾಯ ಪಡೆದು. ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ಸ್ಥಾಪನೆಯಾದ ವಿಶ್ವಸಂಸ್ಥೆ ಆಶ್ರಯ ಸಂಸ್ಥೆ ಯುನಿಸೆಫ್. ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಗೆ ತರಲಾಗಿದೆ ಏಕೆ? ಗರ್ಭದಲ್ಲಿರುವ ಲಿಂಗ ಪತ್ತೆ ಹಚ್ಚುವುದನ್ನು ನಿಯಂತ್ರಿಸಲು. ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ಉಂಟಾಗ ಕಾರಣವೇನು? ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಒತ್ತಡ ವ್ಯತ್ಯಾಸದಿಂದಾಗಿ. ಆಯವ್ಯಯ ವ್ಯಾಖ್ಯಾನಿಸಿ. ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳ ಕುರಿತು ತಯಾರಿಸಿದ ಅಂದಾಜು ಪಟ್ಟಿ. ದಿವಾನಿ ಅದಾಲತ್, ನಿಜಾಮತ್ ಅದಾಲತ್ ನ್ಯಾಯಾಲಯಗಳನ್ನು ಜಾರಿ ತಂದವರು ಲಾರ್ಡ್ ವಾರನ್ ಹೇಸ್ಟಿಂಗ್. ಕಲ್ಕತ್ತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದ ಕಾಯ್ದೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಪ್ರಿಯ ಮಕ್ಕಳೇ, ಒಂದಲ್ಲಿ ಎರಡಲ್ಲ 3 ಬಾರಿ ಚೆನ್ನಾಗಿ ಮನನ ಮಾಡ್ಕೊಳ್ಳಿ. ನಾನು ನೀಡಿದ ಪ್ರಶ್ನೋತ್ತರಗಳೊಂದಿಗೆ ಮತ್ತೊಂದಿಷ್ಟು ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷಾ ಹಾಲನ್ನು ಪ್ರವೇಶ ಮಾಡಿ. ಓದಿದವೆಲ್ಲವೂ ಬಂದಿರ್ತವೆ. ತುಂಬ ಚೆನ್ನಾಗಿ ನಿಖರವಾಗಿ ಸ್ಪಷ್ಟವಾಗಿ ಮೌಲ್ಯಮಾಪಕರಿಗೆ ತಿಳಿಯುವ ಹಾಗೆ ಬರೆದು ಬನ್ನಿ. ಯಶಸ್ವಿ ನಿಮ್ಮದೇ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.